ಬರೀ 10,000 ಕೂಡ ನಿಮಗೆ 30 ವರ್ಷಕ್ಕೆ 10 ಕೋಟಿ ಮೇಲೆ ಪ್ಲಸ್ ಕಾರ್ಪಸ್ ಕ್ರಿಯೇಟ್ ಆಗಿರುತ್ತೆ. ಈವನ್ 10ನೇ ಕ್ಲಾಸ್ ಫೈಲ್ ಆಗಿರೋರು ಕೂಡ ನೀಟಾಗಿ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡೋದು ಹೇಗೆ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತಿಲ್ಲದಿರೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಗೊತ್ತಾಗ್ತಿದೆ. ಹಾಗಿದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕಿ ದುಡ್ಡು ಕಳ್ಕೊಂಡಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ಮೇಲೆ ಯಾರು ಕೂಡ ದುಡ್ಡು ಕಳ್ಕೊಳ್ಳಲ್ಲ, ದುಡ್ಡು ಮೇಲೆ ದುಡ್ಡು ಮಾಡ್ತೀರಾ. ಇಲ್ಲಿ ಟ್ರೈನಿಂಗ್ ನ ತಗೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ತಿದ್ದಾರೆ. ಹಾಗಿದ್ರೆ ನೀವ್ಯಾಕೆ ತಡ ಮಾಡ್ತಿದ್ದೀರಾ? ನೀವು ಕೂಡ ಇಲ್ಲಿ ಬನ್ನಿ, ಟ್ರೈನಿಂಗ್ ನ ತಗೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಕೂಡ ದುಡ್ಡು ಮಾಡ್ತೀರಾ. ಸ್ಟಾಕ್ ಮಾರ್ಕೆಟ್ ಬಿದ್ದೋದ್ರು ಕೂಡ ನೀವು ಮಾಡಿರೋ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರ್ಬೇಕಾ? ಹಾಗಿದ್ರೆ ಇವ್ರು ಹೇಳೋ ತರ ನೀವು ಮಾಡಿ. ರಾಕೇಶ್ ಜುಂಜುನ್ವಾಲಾ ಅವರು ಟ್ರೈನಿಂಗ್ ನ ಪಡ್ಕೊಂಡಾದ್ಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಕ್ಸಸ್ ಅನ್ನೋದು ಸಿಕ್ಕಿದ್ದು, ಹಾಗೆ ದಿ ಬಿಗ್ ಬುಲ್ ಆಫ್ ಇಂಡಿಯಾ ಅಂತ ಕರ್ಸ್ಕೊಂಡಿದ್ದು. ಹಳ್ಳಿ ಟಿವಿ ವೀಕ್ಷಕರಿಗೆ ನಮಸ್ಕಾರ, ನಾನು ನಿಮ್ಮ ರಕ್ಷಿತಾ. ಟ್ರೇಡಿಂಗ್ ಹಬ್ ಅಂತ ಹೇಳಿ ಇವರು ಸುಮಾರು 6 ವರ್ಷಗಳಿಂದ 5,000ಕ್ಕೂ ಹೆಚ್ಚು ಜನರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೈನಿಂಗ್ ನ ಕೊಟ್ಟು ಅವರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಚೀವ್ಮೆಂಟ್ ಮಾಡೋ ತರ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಟ್ರೇಡಿಂಗ್ ಹಬ್ ನ ಸಿಇಒ ಆದಂತ ನವೀನ್ ಕುಮಾರ್ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಿಂದ ಬಂದು ಇಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದಾರೆ. ಇವರಿಗೆ 2024ರ ಕರ್ನಾಟಕ ಬಿಸ್ನೆಸ್ ಎಕ್ಸಲೆಂಟ್ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ ಯಾವ ತರ ಇದೆ ಕ್ಲಾಸ್ ರೂಮ್ಸ್ ಎಲ್ಲ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ಇದೆ ನೋಡಿ ಕ್ಲಾಸ್ ರೂಮ್ಸ್ ಆಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ. ಸೊ ಬನ್ನಿ ನಮ್ಮ ಸಿಇಒ ಆದಂತ ನವೀನ್ ಕುಮಾರ್ ಸರ್ನ ಭೇಟಿ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ತುಂಬಾ ಖುಷಿ ಆಯ್ತು ಸರ್ ನಿಮ್ಮನ್ನ ಮೀಟ್ ಮಾಡಿ. ಚಿಕ್ಕಬಳ್ಳಾಪುರದಿಂದ ಒಂದು ಚಿಕ್ಕ ಟೌನ್ ಇಂದ ನೀವು ಇಲ್ಲಿ ಬಂದು ಇಷ್ಟು ದೊಡ್ಡ ಸಂಸ್ಥೆಯನ್ನ ಕಟ್ಟಿದ್ದೀರಾ. ಸಾಕಷ್ಟು ಜನರಿಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಟ್ರೈನಿಂಗ್ ನ ಕೊಟ್ಟು ಅವರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಚೀವ್ಮೆಂಟ್ ಮಾಡೋ ತರ ಮಾಡಿದ್ದೀರಾ. ಹೇಗೆ ಸರ್, ಇವಾಗ ಕೆಲವು ಜನ ಎಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಭಯ ಬೀಳ್ತಾರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ಕಳ್ಕೊಂಡಿರೋರು ಇದ್ದಾರೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ನಮಸ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಫಸ್ಟು ದುಡ್ಡು ಯಾಕೆ ಹೋಗುತ್ತೆ ಅಂದರೆ ಮೇಡಮ್ ಸಿಂಪಲ್, ಅದು 2 ವಿಧಾನ ಇರುತ್ತೆ. ಒಂದು ಇನ್ವೆಸ್ಟಿಂಗು, ಇನ್ನೊಂದು ಟ್ರೇಡಿಂಗ್ ಅಂತ. ಇನ್ವೆಸ್ಟಿಂಗ್ ಅಂದರೆ 10 ವರ್ಷ 20 ವರ್ಷ 30 ವರ್ಷ ಗೋಲ್ ಇಟ್ಕೊಳೋದು. ಇವಾಗ ಹೆಂಗೆ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿ ನೀವು ಅದನ್ನ ನೋಡೋದೇ ಇಲ್ಲ. ಜನ ಇನ್ವೆಸ್ಟಿಂಗು ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ ಏನು ಮಾಡ್ತಾರೆ, ಜೂಜಾಟ ಆಡ್ತಾರೆ. ಸೊ ಗ್ಯಾಂಬ್ಲಿಂಗ್, ಡೈಲಿ ಬೆಳಗ್ಗೆ ಹಾಕೋದು ಮತ್ತು ಸಾಯಂಕಾಲ ಅಷ್ಟೊತ್ತು ಪ್ರಾಫಿಟ್ ಬೇಕು ಅನ್ನೋದು. ನೀವು ಏನಾದರೂ ಒಂದು ಸೈಟಲ್ಲಿ ಇನ್ವೆಸ್ಟ್ ಮಾಡಿದಾಗ, ಒಂದು ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಿದಾಗ ನೀವು ಆ ವ್ಯೂನ 5 ವರ್ಷ 10 ವರ್ಷಕ್ಕೆ ಇಟ್ಕೊಂಡಿರ್ತೀರ. ಇದೇ ಥರ ಇಲ್ಲೂ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ 5 ವರ್ಷ 10 ವರ್ಷ ಈ ರೇಂಜ್ಗೆ ನಿಮ್ಮ ವ್ಯೂ ಇರಬೇಕು. ನಿಮ್ಮ ರೇಂಜ್ ಈ ವ್ಯೂ ಇದ್ದರೆ ಸ್ಟಾಕ್ ಮಾರ್ಕೆಟಲ್ಲಿ ಖಂಡಿತವಾಗ್ಲೂ ಅದಕ್ಕಿಂತ ಒಳ್ಳೆ ಅಪ್ರಿಸಿಯೇಷನ್ ಸಿಗುತ್ತೆ. ಇಸ್ ದ ಲೀಸ್ಟ್. ಜಾಸ್ತಿ ತಲೆ ಓಡಿಸಿದ್ರೆ ಇಲ್ಲಿ ದುಡ್ಡಾಗಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊಂಡವರು ಜಾಸ್ತಿ ತಲೆ ಓಡಿಸ್ತಾರೆ, ಅದಕ್ಕೆ ದುಡ್ಡಾಗಲ್ಲ. ಇಲ್ಲಿ ಒಂದು ಡಿಸಿಪ್ಲಿನು, ಕನ್ಸಿಸ್ಟೆನ್ಸಿ, ಮೈನು ಕಾಂಪೌಂಡಿಂಗು. ಕಾಂಪೌಂಡಿಂಗ್ ಅನ್ನೋ ಸಬ್ಜೆಕ್ಟ್ ಒಂದಾಡ್ತಾ ಇದ್ರೆ ವಿತ್ ದ ಡಿಸಿಪ್ಲಿನ್ 10% ನಾಲೆಜ್ ಇದ್ರೂ ಕೂಡ ಈವನ್ 10ನೇ ಕ್ಲಾಸ್ ಫೈಲ್ ಆಗಿರೋರು ಕೂಡ ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಬೋದು, ಇನ್ವೆಸ್ಟ್ ಕೂಡ ಮಾಡ್ಬೋದು. ಸರ್, ನಿಜಕ್ಕೂ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ನ ಶಾಕ್ ಮಾರ್ಕೆಟ್ ಅಂತಾನೆ ಕರೀತಾರೆ. ಗ್ಯಾಂಬ್ಲಿಂಗು, ಮೋಸ ಎಲ್ಲ ಥರನೂ ಕರೀತಾರೆ ಸರ್. ಹಾಗಿದ್ರೆ ನಿಜಕ್ಕೂ ಸ್ಟಾಕ್ ಮಾರ್ಕೆಟ್ ಅಂದರೆ ನಿಜವಾಗ್ಲೂ ಏನು ಸರ್? ಮುಂಬೈಯಲ್ಲಿ ಒಂದು ಕೊಟೇಶನ್ ಇದೆ, ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ಸೋ ನೋನ್ ಆಸ್ ಶಾಕ್ ಮಾರ್ಕೆಟ್. ಅಂದರೆ ಸಟ್ಟಾ ಬಜಾರ್ ಅಂತೀವಿ, ಅಂದರೆ ಗ್ಯಾಮ್ಲಿಂಗ್ ಬಜಾರ್ ಅಂತಾರೆ. ಯಾಕೆ ಅಂದರೆ ಎಸ್, ನೀವು ಹೇಳಿದ ಕರೆಕ್ಟೇ, ಮೋಸ ಹೋಗೋದು ನಿಜ. ಹೆಂಗೆ ಮೋಸ ಹೋಗ್ತಾರೆ? ನವೀನ್ ಸರ್ಗೆ 1 ಲಕ್ಷ ಕೊಡಿ, ನವೀನ್ ಸರ್ಗೆ 1 ಲಕ್ಷ ಕೊಟ್ಟರೆ ಮಂತು ನಿಮ್ಗೆ 5% ಕೊಡ್ತೀನಿ, 10% ಕೊಡ್ತೀನಿ. ಈ ಚೈನ್ ಲಿಂಕ್ ಥರ ವರ್ಕ್ ಆಗುತ್ತೆ. ಮತ್ತು ನೀವೊಂದು ಅಷ್ಟು ಜನ ಕರ್ಕೊಂಬಂದು ಸೇರಿಸಿ ಅಲ್ಲಿ ಅವ್ರು ಟ್ರೇಡಿಂಗು ಮಾಡಲ್ಲ, ಏನೂ ಮಾಡಲ್ಲ. ಟ್ರೇಡಿಂಗಲ್ಲಿ ನಿಜಕ್ಕೂ 10% ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ದಯಮಾಡಿ ಅಲ್ಲಿಂದ ಎದ್ದು ಬಂದುಬಿಡಿ. 10%, 20%, 30% ಮನಿ ಡಬಲಿಂಗು ಇದೆಲ್ಲ ಸ್ಕ್ಯಾಮಲ್ಲಿ, ಟ್ರ್ಯಾಪಲ್ಲೇ ಸಿಗಾಕೊಂತಾರೆ. ಟ್ರ್ಯಾಪಲ್ಲಿ ಯಾರು ಸಿಗಾಕೊಂತಿರೋ? ಮುಖೇಶ್ ಅಂಬಾನಿ ಸಿಗಾಕೊಂತಾನ, ಅದಾನಿ ಸಿಗಾಕೊಂತಾನ? ಸಿಗಾಕೊಳೋದು ಮಿಡಲ್ ಕ್ಲಾಸ್ ಅವರು. ಅವ್ರಿಗೆ ಗೊತ್ತಿಲ್ಲ ಕಾಂಪೌಂಡಿಂಗ್ ಏನು, ಪ್ರೋಸೆಸ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ನೀವು ಒಂದು ಲ್ಯಾಂಡ್ ತೊಗೊಳಕ್ಕೆ ಹೋಗ್ತೀರಾ, ಲ್ಯಾಂಡ್ಗೆ ಏನು ಮಾಡ್ತೀರಾ? ರಿಜಿಸ್ಟ್ರೇಷನ್ ನೋಡ್ತೀರಾ, ಮದರ್ ಡೀಡ್ ನೋಡ್ತೀರಾ, ಸೇಲ್ ಡೀಡ್ ನೋಡ್ತೀರಾ, ಅವರ ಸಿಗ್ಲೂ ಎಲ್ಲ ಚೆಕ್ ಮಾಡ್ತೀರಾ. ಹಂಗೆ ಸ್ಟಾಕ್ ಮಾರ್ಕೆಟ್ ಕೂಡ ನವೀನ್ ಸರ್ ಹೇಳಿದ್ರು ಅಂತ ಡೈರೆಕ್ಟ್ ಇನ್ವೆಸ್ಟ್ ಮಾಡೋದಲ್ಲ. ಅದಕ್ಕೆ ಆದಂಥ ಫಂಡಮೆಂಟಲ್ಸ್ ಇದೆ, ಟೆಕ್ನಿಕಲ್ಸ್ ಇದೆ, ಪ್ರೈಸ್ ಆ್ಯಕ್ಷನ್ಸ್ ಇದೆ, ಮಾರ್ಕೆಟ್ ಕ್ಯಾಪಿಟಲ್ ಅಂದರೆ ಏನು, ಪಿ ಅಂದರೆ ಏನು, ಯಾವ ಸ್ಟಾಕು 30 ವರ್ಷದಿಂದ ಹಿಸ್ಟ್ರಿ ಏನು. ಫಾರ್ ಎಕ್ಸಾಂಪಲ್, ಇವಾಗ ನೀವು ಮನೆಯಲ್ಲೆಲ್ಲ ಏನು ಯೂಸ್ ಮಾಡ್ತಾ ಇರ್ತೀರ? ಮ್ಯಾಕ್ಸಿಮಮ್ಮು ಮೊಬೈಲ್ಸ್ ಯೂಸ್ ಮಾಡ್ತಿದ್ದೀರಾ. ಮೊಬೈಲ್ಸ್ ಯಾವ ಸಿಮ್ ಹಾಕಿದ್ದೀರಾ? ಏರ್ಟೆಲ್ ಹಾಕಿದ್ದೀರಾ, ಇಲ್ಲಾಂದರೆ ಜಿಯೋ ಹಾಕಿರ್ತೀರಾ? ಯಾವತ್ತಾದರೂ ಥಿಂಕ್ ಮಾಡಿದ್ದೀರಾ ಏರ್ಟೆಲ್ ಎಲ್ಲಿಂದ ಬಂತು, ಜಿಯೋ ಎಲ್ಲಿಂದ ಬಂತು? ಅದೆಲ್ಲ ಬರೋ ಸ್ಟಾಕ್ ಮಾರ್ಕೆಟಲ್ಲೇ. ಸ್ಟಾಕ್ ಮಾರ್ಕೆಟಲ್ಲಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಿದ್ದರೆ ಯು ಆರ್ ಇಂಡೈರೆಕ್ಟ್ಲಿ ಓನಿಂಗ್ ದಟ್ ಕಂಪನಿ. ಅದು 0.1% ಆಗಿರಲಿ, 1% ಆಗಿರಲಿ, ಯಾವುದಾದ್ರೂ ಒಂದು ಶೇರ್ ಮೇಲೆ ಹೂಡಿಕೆ ಮಾಡ್ತಾ ಇದ್ದೀವಿ ಅಂದರೆ ಆ ಹೂಡಿಕೆಯಲ್ಲಿ ನೀವು ಓನರ್ ಆಗಿರ್ತೀರ. ಅಂದರೆ ಏರ್ಟೆಲ್ಗೆ ಇನ್ವೆಸ್ಟ್ ಮಾಡಿದ್ರೆ ಏರ್ಟೆಲ್ ಓನರ್ ಆಗ್ತೀರಾ. ಅದಾನಿ ಪೋರ್ಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದಾನಿಗೆ ಹೋಗಿ ಇನ್ವೆಸ್ಟ್ ಮಾಡ್ತೀರಾ. ಸ್ಟಾಕ್ ಮಾರ್ಕೆಟು ಸೇಫೇ. ಕೆಲವರು ಅದನ್ನ ಗ್ಯಾಮ್ಲಿಂಗ್ ಮಾಡ್ಕೊಂಡಿರೋದು ನಿಜನೇ. ದುಡ್ಡು ಯಾರಿಗೂ ಕೊಡಬೇಡಿ,
ಕಲ್ತ್ಕೊಳ್ಳಿ, ನಥಿಂಗ್ ಬಟ್ ಡ್ರೈವಿಂಗ್ನ ಕಲ್ತ್ಕೊಂಡು ಡ್ರೈವ್ ಮಾಡಬೇಕೆ ಹೊತ್ತು ಸುಮ್ಮನೆ ಹೈವೇಗೆ ಎತ್ಕೊಂಡು ಹೋಗಿ ಡ್ರೈವಿಂಗ್ ಕಲಿತೀನಿ ಅಂದರೆ ಆಕ್ಸಿಡೆಂಟ್ ಆಗುತ್ತೆ, ಪಕ್ಕದಲ್ಲಿರೋಂಗೂ ಎಫೆಕ್ಟ್ ಆಗುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅವಾಗ ನಿಮ್ಗೆ ಅನ್ಸುತ್ತೆ, ಓ ಇದು ಗ್ಯಾಮ್ಲಿಂಗು ಅಂತ. ಸ್ಟಾಕ್ ಮಾರ್ಕೆಟ್ ಈಸ್ ನಾಟ್ ದ ಗ್ಯಾಮ್ಲಿಂಗ್, ಸ್ಟಾಕ್ ಮಾರ್ಕೆಟ್ ಈಸ್ ಫಾರ್ ಬಿಸ್ನೆಸ್ ಪೀಪಲ್ ಆ್ಯಂಡ್ ಫಾರ್ ದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಸರ್, ಹಾಗಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಎಷ್ಟು ವರ್ಷಕ್ಕೆ ದುಡ್ಡು ಡಬಲ್ ಆಗುತ್ತೆ ಸರ್? ಒಳ್ಳೆ ಕ್ವಶನ್. ಫಸ್ಟ್ ಸ್ಟೂಡೆಂಟ್ಸ್ ಬಂದರೆ ಕೇಳೋದಿದೆ, ಸರ್ ನನ್ನ ಹತ್ರ 1 ಲಕ್ಷ ಇದೆ, 2 ಲಕ್ಷ ಇದೆ, 3 ಲಕ್ಷ ಇದೆ, 10 ಲಕ್ಷ ಇದ್ದರೆ ಎಷ್ಟು ಬೇಗ ಡಬಲ್ ಆಗುತ್ತೆ? 1 ತಿಂಗಳಿಗಾಗುತ್ತಾ, 1 ವರ್ಷಕ್ಕಾಗುತ್ತಾ, ಇಲ್ಲ 5 ವರ್ಷಕ್ಕಾಗುತ್ತಾ, 10 ವರ್ಷಕ್ಕಾಗುತ್ತಾ ಅಂತ. ನಿಮಗೆ ಈ ರೂಲ್ ವೆರಿ ವೆರಿ ಇಂಪಾರ್ಟೆಂಟ್. ದ ರೂಲ್ 72. ಆ ರೂಲ್ 72 ಏನು ಹೇಳುತ್ತೆ ಅಂದರೆ, ನೀವು ಮನಿನ ಎಷ್ಟು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ತೆಗಿತೀರಾ ವರ್ಷಕ್ಕೆ ಅನ್ನೋದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗಾದರೂ 15% ವರ್ಷಕ್ಕೆ ತೆಗಿಯೋ ಕೆಪಾಸಿಟಿ ಇದ್ದರೆ 72 ಡಿವೈಡೆಡ್ ಬೈ 15 ಮಾಡಿದ್ರೆ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ಬ್ಯಾಂಕ್ FD 7% ಕೊಡುತ್ತೆ. 72 ಡಿವೈಡೆಡ್ ಬೈ 7 ಮಾಡಿದ್ರೆ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ? 10 ವರ್ಷಕ್ಕೆ ಡಬಲ್ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ 15% ರಿಟರ್ನ್ಸ್ ಕೊಟ್ಟರೆ ಎಷ್ಟು ವರ್ಷಕ್ಕೆ ಡಬಲ್ ಆಗುತ್ತೆ? 5 ಇಯರ್ಸಿಗೆ ಡಬಲ್ ಆಗುತ್ತೆ. ನೀವು 15% ಅಂತೂ ಒಳ್ಳೆ ಮ್ಯೂಚುವಲ್ ಫಂಡ್ಸಲ್ಲಿ ಒಳ್ಳೆ ETF ಅಲ್ಲೇ ತೊಗೋಬೋದು. ನಿಮಗೇನಾದರೂ ಬೈಯಿಂಗ್ ಇನ್ ಡಿಪ್ಸ್ ಕಲ್ತ್ಕೊಂಡು RSI ಮೆಥಡ್ಸ್ ಎಲ್ಲ ಯೂಸ್ ಮಾಡೋದೇನಾದರೂ ಕಲ್ತಿದ್ರೆ ಒಂದು 20 to 23% ರಿಟರ್ನ್ಸ್ ತೆಗಿಬೋದು. ಇಟ್ಸ್ ನಾಟ್ ಗ್ಯಾರಂಟಿಡ್ ರಿಟರ್ನ್, ಇಟ್ಸ್ ಫಾರ್ ಎಜುಕೇಷನಲ್ ಪರ್ಪಸ್. ಬಟ್ ಕಲ್ತ್ಕೊಂಡ್ರೆ ಒಳ್ಳೆ ರಿಟರ್ನ್ಸೇ ತೆಗಿಬೋದು ಮೇಡಮ್. ಒಂದು 24-25 ರಿಟರ್ನ್ಸ್ ಪರ್ಸೆಂಟೇಜ್ ಇನ್ವೆಸ್ಟಿಂಗಲ್ಲೇ ತೆಗಿಬೋದು. ಮತ್ತು ಯಾರಿಗಾದರೂ ನಿಮಗೆ ಫುಲ್ ಟೈಮ್ ಇದರಲ್ಲೇ ಬೇಕು ಸರ್ ನನಗೆ ಅಂದರೆ ನೀವು ಟ್ರೇಡಿಂಗ್ ಕಲ್ತ್ಕೋಬೋದು. ಸೊ ಟ್ರೇಡಿಂಗ್ ಕಲಿಬೇಕು ಅಂದರೆ ಯು ಶುಡ್ ಲರ್ನ್ ದ ಪ್ರೈಸ್ ಆ್ಯಕ್ಷನ್, ಸ್ಟಾಕ್ ಮಾರ್ಕೆಟ್ ಫಂಡಮೆಂಟಲ್ಸ್ ಕಲ್ತ್ಕೊಂಡ್ರೆ ನಿಮಗೆ ಇನ್ವೆಸ್ಟಿಂಗಿಗೆ ಕೆಲಸ ಬರುತ್ತೆ. ಎರಡೂ ಕೊಲಾಬರೇಟ್ ಮಾಡಿದ್ರೆ ನೀವು ಆರಾಮಾಗಿ ಒಳ್ಳೆ ರಿಟರ್ನ್ಸೇ ತೆಗಿಬೋದು. ಸ್ಟಾಕ್ ಮಾರ್ಕೆಟ್ನ ಕರಿಯರಾಗಿ ತೊಗೊಬೇಕಂದ್ರೆ ಇವೆರಡು ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ ಮೇಡಮ್. ಎಸ್ ಮೇಡಮ್, ನೀವು ಕೇಳಿದ ನಿಜನೇ. 10,000 ಸಿಸ್ಟಮ್ಯಾಟಿಕ್ ಆಗಿ ನೀವೇನಾದರೂ 30 ವರ್ಷಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಅದು 16% ಏನಾದರೂ, ನಾನು ಹೇಳಿದ್ನಲ್ಲ ಅವಾಗ ರೂಲ್ ಆಫ್ 72, ಆ ಥರ 16% ಏನಾದರೂ CAGR. ವಾಟ್ ಈಸ್ ಮೀನ್ ಬೈ CAGR ಅಂದರೆ ಕಾಂಪೌಂಡೆಡ್ ಆ್ಯನ್ಯಲ್ ಗ್ರೋತ್ ರೇಟ್ ಏನಾದರೂ 16ರಿಂದ 17% ಕೊಟ್ಟರೆ ಬರೀ 10,000 ಕೂಡ ನಿಮಗೆ 30 ವರ್ಷಕ್ಕೆ 10 ಕೋಟಿ ಮೇಲೆ ಪ್ಲಸ್ ಕಾರ್ಪಸ್ ಕ್ರಿಯೇಟ್ ಆಗಿರುತ್ತೆ. ನೀವೇನು ಅಂದ್ಕೊಂಡಿರೋ ನಿಮ್ಮ ಮಿಡ್ಲ್ ಕ್ಲಾಸ್ ನಿಮ್ಮ ಒಂದು ಸ್ವಂತ ಮನೆ, ಒಂದು ಸ್ವಂತ ಕಾರು, ನಮ್ಮ ಮಕ್ಕಳಿಗೆ ಎಜುಕೇಷನ್ ಫಂಡು, ಅದೆಲ್ಲ ಈ ಸ್ಟಾಕ್ ಮಾರ್ಕೆಟಿಂದನೇ ಕ್ಲಿಯರ್ ಆಗುತ್ತೆ. ಬಟ್ ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ ಮಾಡಬೇಕು. ಸೊ ಕಾಂಪೌಂಡಿಂಗ್ ಬೆನಿಫಿಟ್ ಇರಬೇಕು, ಲಾಂಗ್ ಟರ್ಮಲ್ಲಿ ಇರಬೇಕು, ಸ್ವಲ್ಪ ನಾಲೆಜ್ ಬೇಕು. ಆ ನಾಲೆಜನ್ನು ಕೊಡೋಕ್ಕೆ ನಾವು ಟ್ರೇಡಿಂಗ್ ಹಬ್ ಇರೋದು. ಬನ್ನಿ ಕಲಿಸ್ಕೊಡ್ತೀವಿ ಎಲ್ಲ ಮಿಡ್ಲ್ ಕ್ಲಾಸ್ ಪರ್ಸನ್ಗೂ ಅಫೋರ್ಡೆಬಲ್ ಪ್ರೈಸಲ್ಲಿ. ಬರೀ 6,000ದಲ್ಲಿ ನಿಮ್ಗೆ ಸ್ಟಾಕ್ ಮಾರ್ಕೆಟ್ನ ಕಲಿಸ್ಬೋದು ಅಂತ ತೋರಿಸ್ಕೊಟ್ಟಿರೋ ಅಕಾಡೆಮಿ. ಬೇರೆ ಅಕಾಡೆಮಿಗಿಂತ ನಮ್ಮ ಅಕಾಡೆಮಿ ತುಂಬ ಲೀಸ್ಟ್ ಪ್ರೈಸು. 3 ದಿವಸ ಎಲ್ಲೋ ಹೋದರೆ, ಒಂದು ರೆಸಾರ್ಟ್ಗೋ ಅಲ್ಲೋ ಇಲ್ಲೋ ಒಂದು ಹೋಟ್ಲಿಗೆ ಹೋದರೆ 6,000 ಆಗುತ್ತೆ. ನೀವು 6,000 ಕೊಡೋದ್ರಿಂದ ನಿಮ್ಮ ಲೈಫ್ ಟೈಮ್ ಫೈನಾನ್ಷಿಯಲ್ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ನಾವು ರೆಡಿ ಇದ್ದೀವಿ. ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ 11 ಜನ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಸೀಟ್ಸ್ ಹೌಸ್ಫುಲ್ ಆಗಿದೆ. ಓಕೆನಾ, ಬುಕ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ, ಮಿಡ್ಲ್ ಕ್ಲಾಸ್ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ಸೊ ಬನ್ನಿ ನಮ್ಮ ಕ್ಲಾಸ್ನ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಕ್ಲಾಸಸ್ ಆಗ್ತಿದೆ ಅಂತ. ಸರ್, ಹಾಗಿದ್ರೆ ಕ್ಲಾಸಸ್ ಎಲ್ಲ ಯಾವ ಥರ ನಡೆಯುತ್ತೆ? ಇಷ್ಟು ದಿನ ತನಕ ಸುಮಾರು ಎಷ್ಟು ಜನಕ್ಕೆ, ಎಷ್ಟು ಸ್ಟೂಡೆಂಟ್ಸ್ಗೆ ನೀವು ಟ್ರೈನಿಂಗ್ ಕೊಟ್ಟಿದ್ದೀರಾ ಸರ್? ನೀವು ನೋಡ್ತಾ ಇದ್ದೀರಾ, ಇವರೆಲ್ಲ ಹಳೆ ಸ್ಟೂಡೆಂಟ್ಸು. ಓಕೆನಾ, ಸುಮಾರು ಒಂದು 5,000 ಜನ ಮೇಲೆ ಇವತ್ತವರೆಗೂ ನಾವು ಟೀಚ್ ಮಾಡಿದ್ದೀವಿ. ಓಕೆನಾ, ಅದರಲ್ಲಿ ಅವರು ಪ್ರಾಫಿಟೇಬಲ್ ಇನ್ವೆಸ್ಟರ್ ಪ್ರಾಫಿಟೇಬಲ್ ಟ್ರೇಡರ್ ಆಗಿ ಇವತ್ತು ಚೆನ್ನಾಗಿ ಸ್ಟಾಕ್ ಮಾರ್ಕೆಟ್ನ ಅರ್ಥ ಮಾಡಿಕೊಂಡು ಒಳ್ಳೆ ಪ್ರಾಫಿಟ್ಸ್ ಮಾಡ್ತಿದ್ದಾರೆ. ನೀವು ಆಲ್ರೆಡಿ ಸ್ಟೂಡೆಂಟ್ಸ್ ರಿವ್ಯೂಸ್ ನೋಡಿದ್ದೀರಾ, ಯಾವ ಥರ ಸ್ಟೂಡೆಂಟ್ಸ್ ರಿವ್ಯೂಸ್ ಕೊಟ್ಟರು ಅಂತ. ಓಕೆನಾ, ಯಾವ ಥರ 3 days ಕ್ಲಾಸ್ ನಡೆಯುತ್ತೆ, ಸೊ ನಮ್ಮ ಕ್ಲಾಸಸ್ ಹೆಂಗೆ ನಡೆಯುತ್ತೆ, ಸೊ ಯಾವ ಥರ ನಾವು ಬೆಂಚಸ್ನ ಹಾಕಿದ್ದೀವಿ, ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಸೊ ಈ ಕ್ಲಾಸಲ್ಲಿ ನೋಡ್ಬೋದು ಸರ್, ಬರೀ ಸ್ಟೂಡೆಂಟ್ಸ್ ಎಲ್ಲ ಮುದುಕರಿಂದ ಹಿಡಿದು ಸೊ ವಯಸ್ಸಾದವರು, ಹೌಸ್ ವೈಫ್ಸು, ಯಾರು ಬೇಕಾದರೂ ಸ್ಟಾಕ್ ಮಾರ್ಕೆಟ್ ಕಲಿಬೋದು. ಕೆಲವರು ಬರ್ತಾರೆ ನಮ್ಮ ಅಕಾಡೆಮಿಗೆ, ಸರ್ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ನಾನು ಇನ್ವೆಸ್ಟ್ ಮಾಡ್ಬೋದು. ಹೌದು. ಸರ್ ನನ್ನ ಸ್ಟೂಡೆಂಟು, ನಾನು ಇನ್ವೆಸ್ಟ್ ಮಾಡ್ಬೋದಾ? ಹೌದು. ಎಲ್ಲರೂ ಕೂಡ ಮಾಡ್ಬೋದು. ಚಿಕ್ಕ ಬಿಸ್ನೆಸ್ ಮೆನ್ಸಿಂದ ಹಿಡಿದು, ಹೌಸ್ ವೈಫ್ಸಿಂದ ಹಿಡಿದು, ದೊಡ್ಡ ಬಿಸ್ನೆಸ್ ಮೆನ್ಸ್ ಎಲ್ಲರೂ ಬರ್ತಾರೆ ಸ್ಟಾಕ್ ಮಾರ್ಕೆಟ್ಗೆ. ಇಲ್ಲಿ ಏಜ್ ಲಿಮಿಟು ಇಲ್ಲ, ಎಜುಕೇಷನ್ ಫಸ್ಟೇ ಬೇಕಾಗಿಲ್ಲ. ಈವನ್ 10ನೇ ಕ್ಲಾಸ್ ಫೇಲ್ ಆಗಿರೋರು ಕೂಡ ನೀಟಾಗಿ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡ್ಬೋದು. ಸೊ ನೀವು ಬೇಕಾದ್ರೆ ರೋಲ್ ಮಾಡಿ ನೋಡಿ ಕ್ಯಾಮ್ರಾನ. ಸೊ ಎಲ್ಲ ಥರ ಪೀಪಲ್ಸು ಇದ್ದಾರೆ ಇಲ್ಲಿ ನಾವು ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸದ ಕಾಲ ಟ್ರೈನಿಂಗ್ ಕೊಡ್ತೀವಿ. ಆ ಟ್ರೈನಿಂಗ್ ಕೊಟ್ಟಾದ ಮೇಲೆ ಅವ್ರಿಗೆ ಮೈನ್ ಬಂದುಬಿಟ್ಟು ಪ್ರಾಕ್ಟಿಕಲ್ಸು. ಪ್ರಾಕ್ಟಿಕಲಾಗಿ ಸ್ಟಾಪ್ ಲಾಸ್ ಹೆಂಗೆ ಇಡೋದು, ಪ್ರಾಕ್ಟಿಕಲಾಗಿ ಹೆಂಗೆ ಇನ್ವೆಸ್ಟ್ ಮಾಡ್ಬೋದು ಅಂತ 15 ದಿವಸ ತೋರಿಸ್ಕೊಡ್ತೀವಿ ಮೇಡಮ್. 3 days ಪ್ಲಸ್ 15 ಪ್ರಾಕ್ಟಿಕಲ್ಸ್ ಇರುತ್ತೆ. 3 days ಥಿಯರಿ ಹೇಳ್ಕೊಡ್ತೀವಿ, 15 days ಪ್ರಾಕ್ಟಿಕಲ್ಸ್ ಹೇಳ್ಕೊಡ್ತೀವಿ. ಸೊ ಇದರಲ್ಲಿ ನಿಮಗೆ ಸ್ಟಾಪ್ ಲಾಸ್ ಯಾವ ಥರ ವರ್ಕ್ ಆಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ರಿಯಲ್ ಆಗಿ ನಮ್ಮ ಕ್ಯಾಪಿಟಲ್ನ ಯೂಸ್ ಮಾಡಿ ಅವ್ರಿಗೆ ತೋರಿಸೋದ್ರಿಂದ ಈಸಿ ಆಗುತ್ತೆ. ಸರ್, ಈಗ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳಿರುತ್ತೆ. ಈಗ ಹಲವಾರು ಹೇಳ್ತಾರೆ, ನಾನು ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದೆ, ಕಲಿಯೋಕ್ಕೆ ಹೋಗಿದ್ದೆ, ಏನೂ ಹೇಳ್ಕೊಟ್ಟಿಲ್ಲ. ಆದರೆ ನಿಮ್ಮ ಒಂದು ಟ್ರೇಡಿಂಗ್ ಹಬ್ಗೆ ಬರೋರಿಗೆ ಯಾವ ಥರ ಟ್ರೈನಿಂಗ್ ಇರುತ್ತೆ ಸರ್? ಕರೆಕ್ಟ್. ಸೊ ಬೇರೆ ಇನ್ಸ್ಟಿಟ್ಯೂಷನ್ಸ್ ಆಲ್ರೆಡಿ ಕೆಲವೊಂದು ಬೆಳೆದಿಲ್ತ್ಕೊಂಡಿರುತ್ತೆ, ಕೆಲವ್ರಿಗೆ ಆಫ್ ನಾಲೆಜ್ ಇರುತ್ತೆ. ಸೊ ಇಲ್ಲಿ ನೀವು ಕಲಿಯೋದು ರಿಯಲ್ ಟ್ರೈನರ್ಸ್ ಮತ್ತು ರಿಯಲ್ ಟ್ರೇಡರ್ಸ್ ಹತ್ರ. ಬೇರೆಯವರು ಟ್ರೈನಿಂಗ್ ಮಾಡ್ತಾರೆ ಅಷ್ಟೇ.
ನಾವು ರಿಯಲ್ಲಾಗಿ ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡಿ ದುಡ್ಡು ಮಾಡಿ ಆಮೇಲೆ ಟ್ರೈನಿಂಗ್ ಮಾಡ್ತೀವಿ. ಕೆಲವು ಟ್ರೈನಿಂಗ್ ಮಾಡಿ ಆಮೇಲೆ ಹೇಳ್ಕೊಡ್ತಾರೆ. ಸೊ ಅವರು ಲೈವ್ ಮಾರ್ಕೆಟಲ್ಲಿ ಹೇಳ್ಕೊಡಲ್ಲ. ನಮ್ಮ ಮೈನ್ ಏನು ಥಿಂಗು ಥಿಯರಿ ಹೇಳ್ಕೊಟ್ಮೇಲೆ ಥಿಯರಿ ಎಲ್ಲನೂ ಹೇಳ್ಕೊಡ್ತಾರೆ. ನಮ್ಮ ತಂಗಿ ಕೊಟ್ಟರೆ ನಮ್ಮ ಅಪ್ಪ ಕೊಟ್ಟರೆ ಥಿಯರಿ ಓದ್ಬಿಟ್ಟು ಹೇಳ್ಕೊಡ್ತಾರೆ. ಲೈವ್ ಮಾರ್ಕೆಟಲ್ಲಿ ಯಾವ ಥರ ಟ್ರೇಡ್ ಮಾಡೋದು, ಲೈವ್ ಮಾರ್ಕೆಟಲ್ಲಿ ರಿಯಲಾಗಿ ಅವರು ಟ್ರೇಡ್ ಮಾಡ್ತಾರಾ ಇಲ್ಲ ಅಂತ ನೋಡ್ಬೋದು ನೀವು. ಫಸ್ಟು ಅವರು ಟ್ರೇಡ್ ಮಾಡಿ ನಿಮಗೂ ಅದೇ ಟ್ರೇಡ್ಸ್ನ ಹೇಳ್ಕೊಡ್ತಾರೆ. ಅವ್ರೇನು ಇನ್ವೆಸ್ಟ್ಮೆಂಟ್ಸ್ ಮಾಡಿದಾರೋ ನಿಮಗೂ ಅದೇ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ. ಪ್ಲಸ್ ನೀವು ಪೋರ್ಟ್ಫೋಲಿಯೋ ನಾನು ಯೂಟ್ಯೂಬಲ್ಲಿ ತೋರಿಸೋಂಗಿಲ್ಲ. ನೀವು ಪೋರ್ಟ್ಫೋಲಿಯೋ ಬಂದರೆ ನಿಮಗೇನು ಹೇಳ್ಕೊಡ್ತಾ ಏನೋ ಅದೇ ನಾನು ಇನ್ವೆಸ್ಟ್ ಮಾಡ್ತೀನಿ. ನೀವು ಬಂದು ಬೇಕಾದ್ರೆ ನನ್ನ ಪೋರ್ಟ್ಫೋಲಿಯೋನು ಕೂಡ ಚೆಕ್ ಮಾಡ್ಬೋದು. ನೆಕ್ಸ್ಟ್ ಬೇಕಾದರೂ ಜಾಯ್ನ್ ಆಗ್ಬೋದು. ಪ್ಲಸ್ ಇಲ್ಲಿ ಡೆಡಿಕೇಟೆಡ್ ಸ್ಟಾಫ್ ಇದ್ದಾರೆ ಮೇಡಮ್. ನೀವು 6 ಗಂಟೆ ಮೇಲೆ ಫೋನ್ ಮಾಡಿದ್ರೆ ಎತ್ತಲ್ಲ, ಆ ಥರ ಏನಿಲ್ಲ. ನೀವು 10 ಗಂಟೆಯಲ್ಲಿ ಫೋನ್ ಮಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡೇ ಮಾಡ್ತಾರೆ. ನೀವು 20-30 ಸಲ ಬೇಕಾದರೂ ಟ್ರೈನಿಂಗ್ ತೊಗೊಳ್ಳಿ. ಅವ್ರು ತುಂಬ ಡೆಡಿಕೇಟೆಡ್ ಆಗಿದ್ದಾರೆ. ನಾನು ಪ್ಲಸ್ ನಮ್ಮ 7-8 ಜನ ಸ್ಟಾಫ್ ಅವರು ತುಂಬ ಡೆಡಿಕೇಟೆಡ್ ಇದ್ದಾರೆ. ಅವರು ಕೂಡ ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಬಿಕಾಸ್ ಅವ್ರಿಗೂ 3-4 ಇಯರ್ಸ್ ಎಕ್ಸ್ಪೀರಿಯನ್ಸಸ್ ಆಗಿದೆ. ಎಲ್ಲರೂ ಒಳ್ಳೆ ಎಜುಕೇಷನ್ ಪಡ್ಕೊಂಡು ಪ್ರೊಫೆಷನ್ ಆಗಿರ್ತಾರೆ. ಸರ್, ಈಗ ಸಾಕಷ್ಟು ಜನ ಹೇಳ್ತಾರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ, ನಂಗೆ ಒಳ್ಳೆ ರಿಟರ್ನ್ ಸಿಗ್ತಿದೆ, ನಂಗೆ ಟ್ರೈನಿಂಗೇ ಅವಶ್ಯಕತೆ ಇಲ್ಲ ಅನ್ನೋರಿಗೆ ಏನು ಹೇಳ್ತೀರಾ ಸರ್? ಸೊ ಈ ಕ್ವಶನ್ಗೆ ಏನು ಆನ್ಸರ್ ಮಾಡೋಕ್ಕೆ ಹೇಳ್ತೀನಿ ಅಂದರೆ, ಸೊ ಈ ಕ್ವಶನ್ ನೀವೆಲ್ಲದು TV9 ಇಲ್ಲಾಂದರೆ ಚಾನಲ್ಸಲ್ಲಿ ನೋಡಿರ್ತೀರ ಅಷ್ಟೇ. ರಿಯಲ್ ಮಾರ್ಕೆಟಲ್ಲಿ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಟ್ರೈನಿಂಗ್ ತೊಗೊಂಡಿರಾ, ಸ್ಟಾಕ್ ಮಾರ್ಕೆಟ್ ಗೊತ್ತಿಲ್ದಿರಾ ಯಾರು ಇವತ್ತವರೆಗೂ ದುಡ್ಡು ಮಾಡಿಲ್ಲ, ಮುಂದೆಗೆ ಮಾಡೋಕ್ಕೂ ಆಗಲ್ಲ. ಟ್ರೈನಿಂಗ್ ತೊಗೊಂಡೇ ಮಾಡಬೇಕು. ಮೆಡಿಕಲ್ MBBS ಏನಾದರೂ ಓದಿದ್ರೇ ಹೋಗಿ ರೋಗಿಗೆ ಆಪ್ರೇಷನ್ ಮಾಡಬೇಕು. ಇಲ್ಲಾಂದರೆ ರೋಗಿನೂ ಸಾಯ್ತಾನೆ, ನಿಮಗೂ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಮಾರ್ಕೆಟ್ ಮೇಲೆ. ಅಷ್ಟೇ, ಸಿಂಪಲ್ ಲಾಜಿಕ್ಕು. ಸರ್, ಇವಾಗ ಕೆಲವರು ಇರ್ತಾರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಂಪ್ಲೀಟ್ಲಿ ಝೀರೋ ನಾಲೆಡ್ಜ್ ಇರುತ್ತೆ, ನನಗೇನು ಗೊತ್ತಿಲ್ಲ ಅಂತ. ಅಂಥವ್ರು ಈ ಒಂದು ಟ್ರೈನಿಂಗ್ನ ತೊಗೊಂಡು ಸಕ್ಸಸ್ ಆಗಿರೋರು ಯಾರು ಇದ್ದಾರಾ ಸರ್? ಒಂದು ಎಕ್ಸಾಂಪಲ್ ಕೊಡ್ತೀರಾ? ಬೇಜಾನ್ ಎಕ್ಸಾಂಪಲ್ಗಳಿದೆ. ಒಂದು ಎಕ್ಸಾಂಪಲ್ಲು ಸಂಗೀತ್ ಸರ್. ಮತ್ತು ಅವ್ರಿಗೆ ಒಂದು ಸ್ಯಾಲ್ರಿಡ್ ಪರ್ಸನ್. ಅವರು ಒಂದು 50,000 ಸ್ಯಾಲ್ರಿ ಬರ್ತದೆ ಸರ್. ತಿಂಗಳ ನಾನು 10,000 ಸೇವ್ ಮಾಡ್ತೀನಿ ಅಂತ ಇದ್ರು. ಆಯಿತು, 10,000 ಸೇವ್ ಮಾಡಿ ಸರ್ ಅಂತ ಇನ್ವೆಸ್ಟ್ ಮಾಡಿಸ್ತಾ ಇದ್ದೀನಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನನಗೆ ಒನ್ ಆಫ್ ದಿ ಫೇವ್ರೇಟ್ ಸ್ಟೂಡೆಂಟ್ಸ್ ಅಂದರೆ ಸೋಮಶೇಖರ್ ಸರ್ ಅಂತ. 71 ಏಜ್ ಅವ್ರಿಗೆ. ಅವ್ರು ಮಾಡೋಷ್ಟು ದುಡ್ಡು ಇಲ್ಲಿ ಯಾರು ಮಕ್ಕಳು ಕೂಡ ಮಾಡಲ್ಲ. ಯಾಕಂದರೆ 71 ವರ್ಷಕ್ಕೆ ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ ಅಂದರೆ, ಮಾರ್ಕೆಟ್ ಫಸ್ಟ್ ಇಲ್ಲಿ ಕ್ಲಾಸ್ ಬರೋವಾಗ ಸರ್ ನನಗೇನೂ ಗೊತ್ತಿಲ್ಲ ಸರ್ ಅಂತ ಬಂದರು. ಇವತ್ತು ನಾವು ಯಾವ ಥರ ಟ್ರೈನ್ ಮಾಡಿದ್ದೀವಿ ಅಂದರೆ ಅವ್ರನ್ನ, ಅವರು ಒನ್ ಆಫ್ ದಿ ಮೋಸ್ಟ್ ಪ್ರಾಫಿಟೇಬಲ್ ಟ್ರೇಡರ್ ನಮ್ಮ ಅಕಾಡೆಮಿಯಲ್ಲಿ. ಅವ್ರನ್ನ ಯಾವತ್ತಾದರೂ ಕರೆಸ್ಬಿಟ್ಟು ಒಂದು ಕ್ಲಾಸ್ ಮಾಡೋಣ ಅಂತಿದ್ದೀನಿ. 71 ವರ್ಷದ ಸರ್ವೇ ಕಲಿತಾರೆ ಅಂದರೆ ನೀವು ಕಲಿಯೋಕ್ಕಾಗಲ್ವಾ? 100% ಕಲಿಬೋದು ಮೇಡಮ್. ಆ್ಯಂಡ್ ಯಾರೇ ನೀವು ಕಲಿಬೇಕು ಅಂತಿದ್ದರೆ ನಮ್ಮ ಈ ಚಾನಲ್ನ ಏನಾದರೂ ನೋಡ್ಕೊಂಬಂದರೆ ನಿಮ್ಗೆ 500 ರೂಪೀಸ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ನಿಮ್ಮ ಚಾನಲಿಂದ ನೋಡ್ಕೊಂಡು. ವಾವ್! ಸೊ ನಮ್ಮ ಚಾನಲ್ ನೋಡ್ತಿರೋ ವೀಕ್ಷಕರಿಗೂ ಕೂಡ ನೀವು ಡಿಸ್ಕೌಂಟ್ ಪ್ರೈಸ್ ಕೊಡ್ತಾ ಇದ್ದೀರಾ? ಓಕೆ ಸರ್, ಇವಾಗ ಟ್ರೈನಿಂಗ್ಗೆ ಸೇರ್ಕೊಳ್ಳೋಕೆ ಮುಂಚೆ ಕೆಲವರಿಗೆ ಭಯ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಡೆಮೋ ಕ್ಲಾಸ್ ಅಂತ ಏನಾದರೂ ನೀವು ಕೊಡ್ತಾ ಇದ್ದೀರಾ? 100% ಮೇಡಮ್. ಫಸ್ಟು ಏನೇ ಅಂದರೂ ಡೆಮೋ ನೋಡ್ತಾರೆ. ಇವಾಗ ಯಾವುದೋ ಒಂದು ಪ್ರಾಡಕ್ಟ್ ತೊಗೊಳಕ್ಕೆ ಹೋದರೆ ಎಲ್ಲ ಚೆಕ್ ಮಾಡ್ತಾರೆ, ಯಾವ ಫೋನ್ ತೊಗೊಬೇಕು ಏನು ಅಂತ. ನೀವು ಡೆಮೋ ಕ್ಲಾಸು ಪ್ರತಿ ಗುರುವಾರ 10 ಗಂಟೆಯಿಂದ 1 ಗಂಟೆವರೆಗೂ ಡೆಮೋ ಕ್ಲಾಸ್ನ ತಿಳ್ಕೊಬೋದು. ಅದರಲ್ಲಿ ಸೆಬಿ ಅಂದ್ರೇನು, CDSL ಅಂದ್ರೇನು, NSE ಅಂದರೆ BSE ಅಂದ್ರೇನು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಯಾವ ಥರ ರಿಸ್ಕ್ ಇರುತ್ತೆ, ಯಾವ ಥರ ರಿವಾರ್ಡ್ ಇರುತ್ತೆ, ಯಾವ ಥರ ದುಡ್ಡು ಮಾಡ್ಬೋದು, ಯಾವ ಥರ ಜನ ದುಡ್ಡು ಕಳ್ಕೊತಾರೆ ಅಂತ ಡೆಮೋ ಕ್ಲಾಸ್. ಫಸ್ಟ್ ನೀವು ಡೆಮೋ ಕ್ಲಾಸೇ ಅಟೆಂಡ್ ಮಾಡಿ, ಆಮೇಲೆ ಲೈವ್ ಸೆಷನ್ಸ್ ಬನ್ನಿ. ಫಸ್ಟ್ ನೋಡಿ ವಾತಾವರಣ ಹೆಂಗಿದೆ, ಈ ಫ್ಯೂಚರ್ಸ್ ಏನು, ಸೊ ರಿಯಲಾಗಿ ದುಡ್ಡು ಆಗ್ತಿದೆಯಾ, ಈ ಫ್ಯೂಚರ್ಸ್ ಅಂದರೆ ಏನು, ಸೊ ಸ್ಟಾಕ್ ಮಾರ್ಕೆಟ್ ನೀವು ಕಲಿಬೋದಾ, ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರಾ ಅಂತ ನೋಡಿ ನೀವು ಡೆಮೋ ಕ್ಲಾಸು ಕೂತ್ಕೊಳ್ಳಿ. ನಿಮ್ಗೆ ಅಲ್ಲಿ ಭಯ ಕ್ಲಿಯರ್ ಆಗುತ್ತೆ. ಭಯ ಕ್ಲಿಯರ್ ಆದಮೇಲೆ ದೆನ್ ಸ್ಟಾರ್ಟ್ ಫಾರ್ ದ ಬ್ಯಾಟಲ್. ಸೊ 3 ಡೇಸ್ ಕ್ಲಾಸ್ ಜಾಯ್ನ್ ಆಗ್ಬೋದು. ಜಾಯ್ನ್ ಆಗಿ ಆಮೇಲೆ ಸ್ಟಾಕ್ ಮಾರ್ಕೆಟ್ನ ನೀಟಾಗಿ ಕಲ್ತ್ಕೋಬೋದು. ಸರ್, ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಬರೀ ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಮಾತ್ರ ಇದೆಯಾ ಅಥವಾ ಬೇರೆ ಒಂದು ಟಾಪಿಕ್ಸ್ ಬಗ್ಗೆ ಕೂಡ ನೀವು ಟ್ರೈನಿಂಗ್ ಕೊಡ್ತಾ ಇದ್ದೀರಾ? ಮೇಡಮ್, ಜೀವನದಲ್ಲಿ ಯಾವ್ಯಾವ ಥರ ಇರಬೇಕು, ಟ್ಯಾಕ್ಸಸ್ ಅಂದರೆ ಏನು, ವೆಲ್ತ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು, ರೂಲ್ಸ್ ಯಾವ ಥರ ಅಡಿಕ್ಷನ್ ಮಾಡ್ಕೊಬೇಕು, ಕಂಪ್ಲೀಟ್ ವೆಲ್ತ್ ಮ್ಯಾನೇಜ್ಮೆಂಟಿಂದ ಹಿಡಿದು ಒಂದು ಇನ್ಶೂರೆನ್ಸ್ ತೊಗೊಳೋದ್ರಿಂದ ಹಿಡಿದು ಲೈಫ್ನ ಯಾವ ಥರ ಪ್ರೊಟೆಕ್ಟ್ ಮಾಡ್ಕೊಬೇಕು, ನಿಮ್ಮ ಮಕ್ಕಳ ಚಿಲ್ಡ್ರನ್ಸ್ ಎಜುಕೇಷನ್ ಯಾವ ಥರ ಫಂಡ್ ಮಾಡ್ಕೊಬೇಕು, ನೀವೊಂದು ಮನೆ ಕಟ್ಟಬೇಕಂದ್ರೆ ಯಾವ ಥರ ವೆಲ್ತ್ನ ಈ SIP ಮುಖಾಂತರ ಇಲ್ಲ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮುಖಾಂತರನೇ ನಿಮ್ಮ ಮನೆ ಕಟ್ಕೊಬೋದು ಅಂತ ಪ್ಯೂರ್ ವೆಲ್ತ್ ಮ್ಯಾನೇಜ್ಮೆಂಟ್ ಸಿಸ್ಟಮಲ್ಲಿ ಸ್ಟಾಕ್ ಮಾರ್ಕೆಟ್ ಪ್ಲಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಎರಡೂ ಸೇರಿದ್ರೆ ಫೈರ್ ಅಂತೀವಿ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್, ರಿಟೈರ್ ಅರ್ಲಿ, ಅದನ್ನು ಕೂಡ ಹೇಳ್ಕೊಡ್ತೀವಿ. ಸರ್, ಇವಾಗ ನೀವು ವೀಕ್ಲಿ 3 ಡೇಸ್ ಟ್ರೈನಿಂಗ್ ಕೊಡ್ತಿದ್ದೀರಾ. ಸೊ ಇವಾಗ ಫುಲ್ ಕಂಪ್ಲೀಟ್ಲಿ ಟ್ರೈನಿಂಗ್ ತೊಗೊಂಡಾದ್ಮೇಲೆ ಅವ್ರಿಗೆ ಆಮೇಲೆ ನೆಕ್ಸ್ಟ್ ಯಾವ ಥರ ಸಪೋರ್ಟ್ ಕೊಡ್ತಾ ಇದ್ದೀರಾ? ಸೊ ನಮ್ಮ ಹತ್ರ 3 ಡೇಸ್ ಕಂಪ್ಲೀಟ್ ಆದಮೇಲೆ ಅವರಿಗೆ ನೆಕ್ಸ್ಟ್ 5 ಡೇಸ್ ರಿವಿಷನ್ ಇರುತ್ತೆ. ಸೊ ಲೈಕ್ 3 ಡೇಸ್ ಏನು ಕಲ್ತಿರ್ತಾರೋ ಅದ್ರ ಬಗ್ಗೆ ರಿವಿಷನ್ ಇರುತ್ತೆ. ಸೊ ಅದಾದಮೇಲೆ ಲೈವ್ ಪ್ರಾಕ್ಟಿಕಲ್ಸ್ ಇರುತ್ತೆ. ಲೈಕ್ ಯಾವ ಥರ ಇನ್ವೆಸ್ಟ್ಮೆಂಟ್ ಮಾಡೋದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೆ ಇರೋರೇ ಜಾಸ್ತಿ ಜನ ಇಲ್ಲಿ ಬರ್ತಾರೆ. ಸೊ ಅವ್ರಿಗೆ ಏಂಜಲ್ ಒನ್ ಅಂದರೆ ಏನು, ಸೊ ಡಿಮ್ಯಾಟ್ ಅಕೌಂಟ್ ಅಂದರೆ ಏನಂತ ಗೊತ್ತಿರಲ್ಲ. ಥೆರಟಿಕಲ್ ಎಲ್ಲ ಕಲ್ತಿರ್ತಾರೆ. ಬಟ್ HDFC ತೊಗೋಬೇಕು ಅಂತ ಅವ್ರಿಗೆ ಇಷ್ಟ ಇರುತ್ತೆ. ಬಟ್ HDFCನ ಅಥವಾ ಒಂದು ಯಾವುದೋ ETF ಕೊಂಡ್ಕೋಬೇಕು ಅಂದರೆ ಅವ್ರಿಗೆ ಎಲ್ಲಿ ಕೊಂಡ್ಕೋಬೇಕು ಅಂತ ಗೊತ್ತಿರಲ್ಲ. ಅದನ್ನು ಪ್ರಾಕ್ಟಿಕಲ್ಸಲ್ಲಿ ಹೇಳ್ಕೊಡ್ತೀವಿ. ಸೊ ಇನ್ನೊಂದೇನೆಂದರೆ, ಸೊ ಸುಮಾರು ಜನಕ್ಕೆ ಡೌಟ್ ಇರುತ್ತೆ. ಸೊ ಕ್ಲಾಸಸ್ ಎಲ್ಲ ಮುಗೀತು, ಸೊ ನೆಕ್ಸ್ಟ್ ನಾನು ಏನು ಮಾಡೋದು, ವಾಪಸ್ ಇಲ್ಲಿ ಬರ್ಬೋದಾ, ಕಲಿಬೋದಾ, ಏನು ಕತೆ ಅಂತ ಡೌಟ್ ಇರುತ್ತೆ. ಅವಾಗ ಅವ್ರಿಗೋಸ್ಕರ ನಾವು ಏನು ಮಾಡಿದ್ದೀವಿ,
ಸೊ ಯಾರೆಲ್ಲ ನಮ್ಮ ಅಕಾಡೆಮಿಯಲ್ಲಿ ಕಲಿತಾರೋ ಅವರಿಗೆ ಲೈಫ್ ಟೈಮ್ ಫ್ರೀ ಎಕ್ಸಸ್ ಇರುತ್ತೆ. ಸೊ ಒಂದು ಸತಿ ಅವ್ರು ಏನಾದರೂ ಕೋರ್ಸ್ ತೊಗೊಂಡ್ರೆ ಅವರು ಲೈಫ್ ಟೈಮ್ ಯಾವಾಗ ಬೇಕಾದರೂ ಬರ್ಬೋದು. ಈ ವಾರ ಅರ್ಥ ಆಗಿಲ್ವಾ, ನೆಕ್ಸ್ಟ್ ವಾರ ಬಂದುಬಿಟ್ಟು ಮತ್ತೆ ಕುಂತ್ಕೋಬೋದು. ಸೊ ಥ್ರೂಔಟ್ ದಿ ಇಯರ್ ಎನಿ ಟೈಮ್ ದೇ ಕ್ಯಾನ್ ಕಮ್. ಸೊ ಲೈಫ್ ಟೈಮ್ ಅವರು ಸಕ್ಸಸ್ಫುಲ್ಲಾಗೇ ಇರ್ತಾರೆ. ನೋಡೋದಲ್ಲ ವೀಕ್ಷಕರೇ, ಈ ಒಂದು ಟ್ರೇಡಿಂಗ್ ಹಬ್ನಲ್ಲಿ ಯಾವ ಥರ ಟ್ರೈನಿಂಗ್ ಎಲ್ಲ ಸಿಗುತ್ತೆ ಅಂತ. ನಿಮಗೂ ಕೂಡ ಈ ಒಂದು ಟ್ರೇಡಿಂಗ್ ಹಬ್ನಲ್ಲಿ ಟ್ರೈನಿಂಗ್ ತೊಗೊಳ್ಬೇಕು ಅಂದರೆ ಡಿಸ್ಪ್ಲೇ ಮೇಲೆ ಕಾಣಿಸಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ಒಂದು ಇನ್ಸ್ಟಿಟ್ಯೂಷನ್ ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ESI ಸ್ಟಾಪ್ ಹಾಗೆ ರಾಜಾಜಿನಗರ ಉಡುಪಿ ವೈಭವ್ ಹೋಟೆಲು ಆ ಬಿಲ್ಡಿಂಗಲ್ಲೇ ಫಸ್ಟ್ ಫ್ಲೋರ್ಗೆ ಬಂದರೆ ನಿಮಗೆ ಈ ಒಂದು ಇನ್ಸ್ಟಿಟ್ಯೂಷನ್ ಸಿಗುತ್ತೆ. ವೀಕ್ಷಕರೇ, ಇಷ್ಟೊತ್ತು ನಾವು ಈ ಸಂಸ್ಥೆಯ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ. ಬನ್ನಿ ಈ ಒಂದು ಸಂಸ್ಥೆಯಲ್ಲಿ ಟ್ರೈನಿಂಗ್ ತೊಗೊಂಡಿರುವ ನಮ್ಮ ಸ್ಟೂಡೆಂಟ್ ಇದ್ದಾರೆ, ಯಾವ ಥರ ಪ್ರಾಫಿಟ್ಸ್ ಮಾಡಿದ್ದಾರೆ, ಯಾವ ಥರ ಟ್ರೈನಿಂಗ್ ತೊಗೊಂಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್, ಯಾವ ಥರ ಟ್ರೈನಿಂಗ್ ಕೊಟ್ಟಿದ್ದಾರೆ ಇಲ್ಲಿ, ಯಾವ ಥರ ಪ್ರಾಫಿಟ್ಸ್ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ. ನಾನು ಫಸ್ಟ್ ಆಫ್ ಆಲ್ ನಾನು ಮೈಸೆಲ್ಫ್ ಸುಮನ್ ರಾವ್ ಉಜ್ಜರ್ ಅಂತ, ನಾನು ವಿಜಯನಗರದಿಂದ ಬಂದಿರೋದು. ಇಲ್ಲಿ ನಾನು ಇದು ಇನ್ಸ್ಟಿಟ್ಯೂಟ್ ಬಗ್ಗೆ ಹೆಂಗೆ ಗೊತ್ತಾಯಿತು ಅಂದರೆ ನನ್ನ ಫ್ರೆಂಡ್ ಇಲ್ಲಿ 6 ಮಂತ್ ಬ್ಯಾಕ್ ಬಂದಿದ್ದರು, ಅವರೇ ನಾನು ಪ್ರಿಫರ್ ಮಾಡಿದ್ರು. ಸ್ಟಾರ್ಟಿಂಗ್ ನಾನು ಇಲ್ಲಿ 3 ಡೇಸ್ ಬೇಸಿಕ್ ಕ್ಲಾಸ್ನ ತೊಗೊಂಡಿದ್ದೆ. ನನಗೆ ಲಿಟ್ರಲಿ ಸ್ಟಾಕ್ ಮಾರ್ಕೆಟ್ ಅಂದರೆ 0% ನಾಲೆಜ್. ಆ 3 ಡೇಸಲ್ಲಿ ಸರ್ ಹೇಳಿದ್ರು, ಬಟ್ ನನ್ನ ನಾಲೆಜ್ ಇಲ್ಲದೆ ಇರೋ ಕಾರಣ ಅವ್ರು ಏನು ಹೇಳಿದ್ರು ನನಗೆ ಅರ್ಥನೇ ಆಗಲಿಲ್ಲ. ನಿಯರ್ಲಿ ಒಂದು 30% ಅರ್ಥ ಆಗಿತ್ತು. ಅದಾದ್ಮೇಲೆ ನಾನು ಡಿಸೈಡ್ ಮಾಡಿದೆ ಮೆಂಟರ್ಶಿಪ್ ಕ್ಲಾಸ್ ತಗೊಳ್ಳೇಬೇಕಪ್ಪ, ಒಂದ್ಸಲಿ ಬಂದಮೇಲೆ ಒಂದು ಬೀಳ್ಬೇಕು ಇಲ್ಲ ಹೇಳ್ಬೇಕು ಅಂತೇಳಿ ಮೈಂಡ್ ಸೆಟ್ ಮಾಡ್ಕೊಂಡು ಬಂದೆ. ಇಲ್ಲಿ ನಮ್ಮ ಶ್ವೇತಾ ಮ್ಯಾಮ್ ಅಂತ ಮೆಂಟರ್ಶಿಪ್ ತೊಗೊಂಡಿದ್ರು, ಚೆನ್ನಾಗಿ ಹೇಳಿದ್ರು. ಈಗ ಲಿಟ್ರಲಿ ಒಂದು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಇಂಟ್ರೆಸ್ಟ್ ಮಾಡಬೇಕು, ಏನು ಮಾಡ್ಬೇಕಂತ ಎಲ್ಲ ಗೊತ್ತಾಯಿತು. ನಮಸ್ತೆ ಮೇಡಮ್. ನಿಮ್ಮ ಹೆಸರೇನು ಮ್ಯಾಮ್, ಯಾವ ಥರ ಟ್ರೈನಿಂಗ್ ಕೊಡ್ತಿದ್ದಾರೆ ಇಲ್ಲಿ? ನನ್ನ ಹೆಸರು ವಿನೂತಾ, ನಾನು ಬನಶಂಕರಿ ಥರ್ಡ್ ಸ್ಟೇಜಿಂದ ಬರ್ತೀನಿ. ಸೊ ಟ್ರೈನಿಂಗ್ ನಾನು ಫಸ್ಟ್ ಡೇ ಟ್ರೈನಿಂಗ್ ಕ್ಲಾಸಿಗೆ ಬಂದಿದ್ದು. ಸೊ ನನಗೆ ಅದರಲ್ಲಿ ಫಸ್ಟ್ ಡೇ ಅಂದರೆ ನನಗೆ ಅಗ್ರಿ ಆಯಿತು, ಬೇರೆ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಚೆನ್ನಾಗಿದೆ ಅಂತ. ಹಾಂ ಮೇಡಮ್, ತುಂಬ ಉಪಯೋಗ ಆಗುತ್ತೆ. ನಾನು ಹೌಸ್ ವೈಫ್ ಇರೋದು, ನಾನು ಬೇರೆ ಕಡೆಯಲ್ಲೂ ವರ್ಕ್ ಮಾಡೋದಿಲ್ಲ. ಸೊ ಇಲ್ಲಿ ಬಂದ್ಮೇಲೆ ಅವ್ರು ಮೆಂಟರ್ಶಿಪ್ ಕೊಡೋದ್ರಿಂದ ನೋಡಿದ್ರೆ ನಮಗೆ ನಾಲೆಜ್, ನಾವು ಇನ್ವೆಸ್ಟ್ ಮಾಡಬೇಕು, ನಾವು ಅರ್ನ್ ಮಾಡಬೇಕು ಅನ್ನೋದು ನಮಗೆ ನಾಲೆಜು ತುಂಬಾ ಕೊಡ್ತಾರೆ. ಸರ್, ಇವಾಗ ಸುಮಾರು ಇನ್ಸ್ಟಿಟ್ಯೂಷನ್ಸ್ ಇದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ನೀವು ಯಾಕೆ ಟ್ರೇಡಿಂಗ್ ಹಬ್ನೇ ಚೂಸ್ ಮಾಡ್ಕೊಂಡ್ರಿ? ನಾನು ಯೂಟ್ಯೂಬಲ್ಲಿ ನೋಡಿದಾಗ ಫಸ್ಟು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಆಮೇಲೆ ಯೂಟ್ಯೂಬಲ್ಲಿ ನೋಡಾದ್ಮೇಲೆ ಗೊತ್ತಾಗಿದ್ದು ಸ್ಟಾಕ್ ಮಾರ್ಕೆಟ್ ಏನು ಎತ್ತ ಅಂದ್ಬಿಟ್ಟು. ಆಮೇಲೆ ಒಂದಿನ ಫ್ರೀ ಕ್ಲಾಸ್ ಮಾಡಿದ್ರು, ಅದರಲ್ಲಿ ಜಾಯ್ನ್ ಆದೆ. ನೆಕ್ಸ್ಟು ಮೆಂಟರ್ಶಿಪ್ ಕ್ಲಾಸ್ ಮಾಡಿದ್ರು, ಅದರಲ್ಲೂ ಕೂಡ ಫುಲ್ಲು ಅರ್ಥ ಮಾಡಿಕೊಂಡೆ ಏನೇನು ಯಾವ ಥರ ಮಾಡಬೇಕು, ಯಾವ ಥರ ಶೇರ್ ಮಾರ್ಕೆಟ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಬೇಕು, ಅದರಿಂದ ಏನು ಪ್ರಯೋಜನ ಆಗುತ್ತೆ, ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡಿದ್ರೆ ನಮಗೆ ಪ್ರಾಫಿಟ್ ಮಾಡ್ಬೋದು ಅನ್ನೋದು ನನಗೆ ಗೊತ್ತಾಗಿದೆ. ಓಕೆ ಸರ್, ಮುಂಚೆ ಇವಾಗ ನಿಮಗೆ ಝೀರೋ ನಾಲೆಡ್ಜ್ ಇತ್ತು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ತೊಗೊಳಕ್ಕೆ ಮುಂಚೆ, ಅವಾಗ ಹೆಂಗಿತ್ತು? ಇವಾಗ ಟ್ರೈನಿಂಗ್ ತೊಗೊಂಡ್ಮೇಲೆ ನಿಮ್ಮ ದೃಷ್ಟಿಕೋನ ಯಾವ ಥರ ಆಗಿದೆ ಸರ್ ಸ್ಟಾಕ್ ಮಾರ್ಕೆಟ್ ಮೇಲೆ? ಸ್ಟಾಕ್ ಮಾರ್ಕೆಟಲ್ಲಿ ಅಂದರೆ ಫಸ್ಟು ಕಲ್ತ್ಕೊಳ್ಬೇಕು, ಕಲ್ತ್ಕೊಂಡು ಆದಮೇಲೆ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಓಕೆ.